ಇವತ್ತಿಂದ 21 ಡೇಸು ಕುಕಿಂಗ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಆ್ಯಸ್ ಯೂಶಲ್ ನಂದು ನಮ್ಮ ಮನೆಯವ್ರದ್ದು ಮಾರ್ನಿಂಗ್ ರೂಟೀನ್ಸ್ ಏನಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಮತ್ತು ತಿಂಡಿ ಏನು ಮಾಡ್ಕೊಳ್ಳಲಿಲ್ಲ, ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಹೊರಟರು. ಇನ್ನು ನಾನು ಅಸೈನ್ಮೆಂಟ್ ಬರೋದಿತ್ತು ಅಂತ 3 ಪೇಜ್ ಬರೆದು ದಬಾಕಿ ಸುಸ್ತಾಗಿರೋಳಂಗೆ ತಲೆನೋವು ಬಂತು ಅಂತ ಹೋಗಿ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಹೀರೆಕಾಯಿ ಇತ್ತು, ಅದರದ್ದೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರೆಲ್ಲ ಮಾಡಿಕೊಂಡು ಜೊತೆಗೆ ಮುದ್ದೆ ಅನ್ನನೂ ಕೂಡ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಇವತ್ತಿಂದ ಲೈಫ್ ಟೈಮ್ ಬ್ಲಾಗ್ ಜೊತೆಗೇನೆ 21 ಡೇಸ್ ಕುಕಿಂಗ್ ಚಾಲೆಂಜ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನು ಕೂಡ ಇವತ್ತಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಸ್ನ್ಯಾಕ್ ಮಾಡೋದು. ಅದಕ್ಕೆ ಬೇಕಾಗಿರೋದು ಜಸ್ಟ್ ಮೈದಾ ಹಿಟ್ಟು, ಉಪ್ಪು, ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಎಳ್ಳು. ಬಿಳಿದಾದ್ರೂ ಆಯಿತು, ಕಪ್ಪುದಾದ್ರೂ ಆಯಿತು. ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಜೀರಿಗೆ, ಉಪ್ಪು, ಹಾಗೆಯೇ ಎಳ್ಳು, ಖಾರದ ಪುಡಿನೂ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ಅದನ್ನು ನೆನ್ಕೊಳ್ಳೋದಕ್ಕೆ ಮುಚ್ಚಿಡಬೇಕು. 10 ನಿಮಿಷ ಬಿಟ್ಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ತಗೊಂಡು ನೀಟಾಗಿ ನಾದ್ಕೋಬೇಕು. ಅದಾದಮೇಲೆ ಚಪಾತಿಗೆ ಉಂಡೆ ಮಾಡ್ಕೋತಿರಲ್ಲ, ಆ ಥರ 2 ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಅಷ್ಟಾಗ್ಲೇ ಅದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡೆಲ್ಲ ಆದಮೇಲೆ ಒಂದು ಚಾಕು ಸಹಾಯದಿಂದ ನಿಮಗೆ ಬೇಕಾಗಿರೋ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ತಾ ಹೋಗಿ. ನೀಟಾಗಿ ಅದನ್ನು ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಎಲ್ಲ ಕಾದ್ಮೇಲೆ ಒಂದೊಂದಾಗಿ ಅದರೊಳಗಡೆ ಡಿಪ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇನೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತಟ್ಟೆಗೆ ಹಾಕಿದ ತಕ್ಷಣ ಸೌಂಡ್ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನೀವು ಈ ಸ್ನ್ಯಾಕ್ಸ್ನ ಹಾಗೆ ಕೂಡ ತಿನ್ಬೋದು. ಹಾಗೆ ಸ್ವಲ್ಪ ಟೊಮೊಟೊ ಕೆಚಪ್ ಇದ್ರೆ ಅದ್ರ ಜೊತೆ ಕೂಡ ಡಿಪ್ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಇನ್ನೂ ಆಗ್ತಾಡ ಸಮ್ಮರ್ ಹಾಲಿಡೇಸಲ್ಲಿ ಹೆಂಗಿದ್ರು ಮಕ್ಕಳು ಮನೇಲಿ ಇರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಈ ಸ್ನ್ಯಾಕ್ಸ್ನ ಮಾಡ್ಕೊಡಿ, ಅವರು ಎಂಜಾಯ್ ಮಾಡಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.